ಹೌದು, ಇದೇನಿಲ್ಲ ಅಂದ್ರೆ ಒಂದು 7000 ಲೀಟರ್ಸ್ ಇದೆ ಟ್ಯಾಂಕ್. ಏನಿಲ್ಲ ಅಂದ್ರೆ 50 to 60,000 ರೆಂಟಲ್ ಇನ್ಕಮ್ ಇದೆ ಸರ್. ಎಲ್ಲ ಓನ್ ಹೌಸ್ ಯಾವ ಥರ ಮಾಡಿದ್ದಾರೆ ಅದೇ ಥರ ಬಿಲ್ಡ್ ಮಾಡಿರೋದು ಸರ್. ಏರಿಯಾನು ತುಂಬ ಕಾಮ್ ಅಂಡ್ ಪೀಸ್ ಆಗಿದೆ, ಕಂಪೋಸ್ ಆಗಿದೆ ಏರಿಯಾ ಮಾತ್ರ. ಹೋಟೆಲ್ ವೈಸು ಅಥವಾ ಒಳ್ಳೆ ಇನ್ವೆಸ್ಟ್ಮೆಂಟ್ ವೈಸ್ ನೋಡ್ತಾ ಇದ್ದಾರೆ ಕೋಡಿಪಳ್ಳ್ಯದಲ್ಲಿ ಅಥವಾ ಕೆಂಗೇರಿ ಕಡೆ ಒನ್ ಆಫ್ ದ ಬೆಸ್ಟ್ ಪ್ರಾಪರ್ಟಿ, ಬೆಸ್ಟ್ ಪ್ರಾಜೆಕ್ಟ್. ನಿಮ್ಮ ಪ್ರಕಾರ ಏನನ್ಬೋದು? ಬೆಸ್ಟ್ ಪ್ರೈಸ್ ಅನ್ಬೋದು ಸರ್. ಕೊಡೋಣ ಸರ್. ಹಾಂ ಸರ್. ಸೊ ಹಾಯ್ ಸರ್, ಹೇಗಿದ್ದೀರಾ? ಆರಾಮ್ ಸರ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಒಂದು ಪ್ರಾಪರ್ಟಿ ಒಂದು ಸೇಲಿ ಬಂದಿದೆ. 100% ಸರ್. ಸೊ ಈ ಪ್ರಾಪರ್ಟಿ ಎಲ್ಲಿರೋದು ಸರ್? ಸರ್ ಕೆಂಗೇರಿ ಹತ್ರ ಕೋಡಿಪಳ್ಳ್ಯ. ಓಕೆ. ಆ್ಯಂಡ್ ನಿಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟರ್ ಆಗ್ಬೋದು. ಒಂದು 100% 614 ಸ್ಕ್ವೇರ್ ಫೀಟ್ ಬರುತ್ತೆ. ಒಳ್ಳೆ ಪ್ರಾಪರ್ಟಿ ಇದೆ. ಓಕೆ. ಒಳ್ಳೆ ಲೇಔಟ್ ಏರಿಯಾ ಸರ್, ಗೇಟೆಡ್ ಏರಿಯಾ, ಫುಲ್ ಗೇಟ್ ಕಮ್ಯುನಿಟೆಡ್ ಏರಿಯಾ. 100%. ಓಕೆ. ಸೊ ಯಾರಾದರೂ ಒಂದು ರೋಡ್ ಎಲ್ಲ ನೋಡ್ಬೋದು ಎಷ್ಟು ವೈಡ್ ಆಗಿದೆ. ಓಕೆ. ಸೊ ಗೋಲ್ಡ್ ಕೂಡ ನಿಮ್ಗೆ ವೈಡ್ ಆಗಿದೆ, ನೋಡ್ತಾ ಇರ್ಬೋದು. ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ತುಂಬ ಪ್ಲಾಟ್ಸ್ ಇದೆ, ಓಕೆ, ಸ್ಟಾರ್ಟ್ ಆಗಿದೆ. ಸೊ ಸರ್ ಪ್ರೈಮ್ ಲೊಕೇಶನಲ್ಲಿ ಇದೆ ಸರ್. ಪ್ರೈಮ್ ಲೊಕೇಶನ್ ಇದೆ. ಸೊ ಫಸ್ಟ್ ನೋಡ್ಕೊಂಡು ಹೋಗೋಣ ಸರ್, ಏನೇನು ಅಮ್ಯುನಿಟೀಸ್ ಇದೆ. ಸೊ ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಗೇಟು ಸರ್. 100% ಬನ್ನಿ ಸರ್. ಸೊ ಗೇಟ್ ಎಲ್ಲ ಯಾವ್ದ್ರಲ್ಲಿ ಮಾಡಿರೋದು ಸರ್? ಗೇಟ್ 100% MS ಮಾಡಿರೋದು ನಾವು. ಓಕೆ. ನೋಡ್ಬೋದು ವೈಡ್ ಆಗಿದೆ, ಪಾರ್ಕಿಂಗೋಸ್ಕರ. ಓಕೆ. ಸೊ ನೋಡ್ತಾ ಇರ್ಬೋದು ಪಾರ್ಕಿಂಗ್ ಅಲ್ಲಿ ಈಸಿಲಿ ಒಂದು ಕಾರ್ ಒಂದು 3-4 ಟೂ ವೀಲರ್ಸ್ ಪಾರ್ಕ್ ಮಾಡ್ಬೋದು. ಓಕೆ. ಅಂಡ್ ಇದರಲ್ಲಿ ಒಂದು 1 RK ಬರುತ್ತೆ ಬೇಸ್ಮೆಂಟ್ ಅಲ್ಲಿ. 1 RK ಮಾಡ್ಕೊಟ್ಟಿದ್ದೀವಿ. ಓಕೆ, 1 RK ಮಾಡ್ಕೊಟ್ಟಿದ್ದೀರಾ? ಹಾಂ. ಸೊ ನೋಡ್ತಾ ಇರ್ಬೋದು ಈಸಿಯಾಗಿ ಅಂಡ್ 3 ಬ್ಯಾಚುಲರ್ಸ್ ಇರ್ಬೋದು ಸರ್ ಆರಾಮಾಗಿ. ಓಕೆ. ಸೊ 1 RK ಬರುತ್ತೆ. ಮೆಟೀರಿಯಲ್ಸ್ ಎಲ್ಲ ತುಂಬ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀವಿ. ಟೀಕ್ವುಡ್ ಬರುತ್ತೆ ಎಂಟೈರ್ ಥಿಂಗು, ಫ್ರೇಮ್ಸ್ ಎಲ್ಲ. ಓಕೆ. ಸೊ ನೋಡ್ತಾ ಇರ್ಬೋದು ಸಖತ್ತಾಗಿದೆ ಅಂತ ಹೇಳ್ಬೋದು. ನೋಡಿ ಸರ್. ಸೊ ಎಲ್ಲನೂ ಬರುತ್ತೆ, ಜಾಗ್ವರ್ ಫಿಟ್ಟಿಂಗ್ಸ್ ಬರುತ್ತೆ, ಶವರ್ ಏರಿಯಾ ಇದೆ, ಎಂಟೈರ್ ಥಿಂಗ್ ಒಳ್ಳೆ ಕ್ವಾಲಿಟಿ. ಸೊ ಈವನ್ ಗೀಸರ್ ಏರಿಯಾ ಕೂಡ ಮಾಡಿದ್ದೀವಿ. ಸೊ ಎಲ್ಲಾನು ಗೀಸರ್ ಕೂಡ ಗೀಸರ್ ಕೂಡ ಫಿಟ್ ಆಗುತ್ತೆ. ಓಕೆ. ಸೊ ಡೋರ್ಸ್ ಸರ್. ಸೊ ಫಸ್ಟ್ ಮೇನ್ ಡೋರ್ ಬನ್ನಿ ಸರ್. ಟೀಕ್ವುಡ್ ಡೋರ್ಸು. ಓಕೆ. ಏನಿಲ್ಲ ಅಂದ್ರೆ ಇದು 6.5 feet ಬರುತ್ತೆ ಡೋರ್ಸು. 6.5-7 feet ಎಲ್ಲ ಬರುತ್ತೆ. ಇದು 1 RK ಆಗಿರೋದ್ರಿಂದ ಸ್ವಲ್ಪ ಬೇಸ್ಮೆಂಟ್ ಎಲ್ಲ ಚಿಕ್ಕದಾಗಿದೆ. ಓಕೆ. 6.5 feet ಬರುತ್ತೆ ಸರ್. ಓಕೆ, 6.5 feet ಬರುತ್ತೆ. ಆಮೇಲೆ ಇದು ನೋಡ್ಬೋದು, ಪ್ಯಾಸೇಜ್ ಈ ಕಡೆ ಇದೆ. ಸೊ ಪ್ಯಾಸೇಜ್ ಕೂಡ ಈ ಕಡೆ ಇದೆ. ಸೊ ಸೆಟ್ ಬ್ಯಾಕ್ ಎಲ್ಲ ಇದೆ ಸರ್. ಓಕೆ, ಸೆಟ್ ಬ್ಯಾಕ್ ಕೂಡ ಇದೆ ಸೇಫ್ಟಿಗೆ. 100% ಸೇಫ್ಟಿ ವೈಸ್ ರೂಲ್ಸ್ ವೈಸ್ ಕಟ್ಟಿದ್ದೀವಿ. ಓಕೆ. ಪ್ಲಸ್ ಇದೇನಂತಂದ್ರೆ ನಿಮಗೆ ಇನ್ನೊಂದು ಸರ್ ವಾಟರ್ ಟ್ಯಾಂಕ್. ಓಕೆ, ಕರೆಕ್ಟ್. ಹೌದು, ಇದೇನಿಲ್ಲ ಅಂದ್ರೆ ಒಂದು 7000 ಲೀಟರ್ಸ್ ಇದೆ ಟ್ಯಾಂಕು. ಓಕೆ. ಸೊ ಬೋರ್ವೆಲ್ ಇದೆ. ಸೊ ಬೋರ್ವೆಲ್ ಏನಿಲ್ಲ ಅಂದ್ರೆ ಒಂದು 2 to 2.5 inch ನೀರು ಉರಿಯುತ್ತೆ ಸರ್. ಓಕೆ, ಚೆನ್ನಾಗಿ ಬರುತ್ತೆ. ನಿಮ್ದು ಎಂಟೈರ್ ಥಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಪ್ರಾಜೆಕ್ಟು. ರೆಡಿ ಟು ಸೇಲ್. ಓಕೆ, ರೆಡಿ ಫಾರ್ ಸೇಲ್. 10% ಕೆಲಸ ಪೆಂಡಿಂಗ್ ಇದೆ. ಅದು ನಿಮ್ದು ಆಲ್ರೆಡಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಆಲ್ರೆಡಿ ನಡೀತಾ ಇದೆ, ನೋಡ್ತಾ ಇರ್ಬೋದು. ಹಾಗೆ ನೆಕ್ಸ್ಟ್ ಈ ಕಡೆ ಕೂಡ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದೀವಿ. ಓಕೆ. ಇದೆಲ್ಲ ಆಂಟಿ ಸ್ಕಿಡ್ ಬರುತ್ತೆ. ಸೊ ಇಲ್ಲೆಲ್ಲ ನೋಡ್ಬೋದು ಸರ್, ಇದು ಗ್ರಾನೈಟ್ ಸ್ಟೇರ್ ಕೇಸ್ ಎಲ್ಲ. ಓಕೆ. ರೈಲಿಂಗ್ ಕೂಡ MS ರೈಲಿಂಗ್ ಯೂಸ್ ಮಾಡಿದೀವಿ. ಸೊ ನೋಡ್ತಾ ಇರ್ಬೋದು. ಕನ್ಸ್ಟ್ರಕ್ಷನ್ ವೈಸ್ ನೋಡ್ಬೋದು ಸರ್, ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಲೈಕ್ ಯಾರಾದರೂ ಒಂದು ಒಳ್ಳೆ ಮನೆ ಕೆಂಗೇರಿ ಸೈಡ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಒಂದು ಬೆಸ್ಟ್ ಪ್ರಾಪರ್ಟಿ ಅಂದ್ರೆ 100% ಒಳ್ಳೆ ಇನ್ವೆಸ್ಟ್ಮೆಂಟು ಸರ್. ಇನ್ವೆಸ್ಟ್ಮೆಂಟು ಸೂಪರ್. ಓಕೆ. ಸೊ ಎಷ್ಟು ಬರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಒಂದು ರೆಂಟು? ನಿಮಗೆ ಈಸಿಲಿ ಸರ್, ನೀವು ಮಾಡೋ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ರೆಂಟಲ್ ಇನ್ಕಮ್ ಬರುತ್ತೆ. ಏನಿಲ್ಲ ಅಂದ್ರೆ 50 to 60,000 ರೆಂಟಲ್ ಇನ್ಕಮ್ ಇದೆ ಸರ್. 50 to 60,000 ಈಸಿ ಆಗಿದೆ ಸರ್. ಓಕೆ. 2 BHK ಯೂನಿಟ್ಸು, ಮೋಸ್ಟ್ ಡಿಮ್ಯಾಂಡಿಂಗ್ ಇನ್ ದ ಏರಿಯಾ. ಓಕೆ. ಸೊ ಅದರ್ವೈಸು ಪ್ಲಾನ್ ಮಾಡಿ ಕಟ್ಟಿರೋದು ನೀವು ನೋಡ್ಬೋದು. ಹಾಲು. ಓಕೆ. ಸೊ ಒಂದು ಕಾಂಪ್ಯಾಕ್ಟ್ ಆಗಿ 2 BHK ಮಾಡ್ಕೊಟ್ಟಿದ್ದೀವಿ. ಸ್ಪೇಷಿಯಸ್ ಆಗಿ ಬರುತ್ತೆ. ಸೋಫಾ ಲೇಔಟ್, TV ಯೂನಿಟ್ ಎಲ್ಲ ಹಾಕಿದ್ರು ಕಿಟಕಿ ಎಲ್ಲ ನೋಡ್ಬೋದು ನೀವು. ವೆಂಟಿಲೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ. ಓಕೆ. ಸೊ ವೈರಿಂಗ್ ಎಲ್ಲ ಆಗಿದೆ, ಒಳ್ಳೆ ಕ್ವಾಲಿಟಿ ವೈರ್ಸ್ ಯೂಸ್ ಮಾಡಿದ್ದೀವಿ. ಆಂಕರ್ ರೂಮ ಬರುತ್ತೆ. ಓಕೆ. ಟೀಕುಡ್ ಎಲ್ಲ ಟೀಕುಡ್ ಡೋರ್ಸ್, ಟೀಕುಡ್ ಫ್ರೇಮ್ ಬಂದಿದೆ. ಓಕೆ. ಸೊ ಕಿಚನ್ ನೋಡ್ಬೋದು ನೀವು. ಸೊ ಕಿಚನ್ ನೋಡ್ಬೋದು. ಸೊ ಕಾಂಪ್ಯಾಕ್ಟ್ ಆಗಿದೆ ಬಟ್ ಚೆನ್ನಾಗಿ ಬರುತ್ತೆ ಸರ್. ಓಕೆ. ಸೊ ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಎಷ್ಟು 5 feet ಇದಾಗ್ತಿದಾರಲ್ಲ ಸರ್? ಸೊ ಗ್ರಾನೈಟ್ ಟೈಲ್ಸ್ ಸರ್, ಇದು ಟೈಲ್ಸ್, ಅದು ಮೆಟ್ರಿಫೈಡ್ ಟೈಲ್ಸ್. ಸೊ ನೋಡೋಕ್ಕೂ ಸಕ್ಕತ್ತಾಗಿದೆ. ಸೊ ಇಲ್ಲೊಂದು ರೂಮ್ ಇದೆಯಲ್ಲ ಸರ್? ಬನ್ನಿ ಸರ್, ತೋರಿಸ್ತೀನಿ. ಓಕೆ. ಸೊ ಇದು ಕೂಡ ನಿಮ್ಗೊಂದು ರೂಮ್ ಇದೆ ನಿಮ್ಗೆ ಇದರಲ್ಲಿ. ಹಾಂ. ಸೊ ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಚಿಕ್ಕ ರೂಮ್. ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಇದೆ, ನಿಮಗೆ ಒಂದು ಐಡಿಯಾ ಬರುತ್ತೆ. ಮೇಲ್ಗಡೆ ಫ್ಲೋರ್ ತೋರಿಸ್ತೀನಿ. ಓಕೆ. ನೋಡ್ಬೋದು, ನಿಮಗೆ ಆಲ್ಮೋಸ್ಟ್ ಸೇಮ್ ಸೈಜ್ ಇದೆ. ಡೋರ್ಸ್ ಎಲ್ಲ ನಿಮಗೆ ಯಾವುದು ತೀರಾ ಕಾಂಪ್ಯಾಕ್ಟ್ ಅಂತ ಅನ್ಸಲ್ಲ, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ. ರೆಂಟಲ್ ಇನ್ಕಮ್ಗೆ ಚೆನ್ನಾಗಿದೆ ಸರ್ ಪ್ರಾಪರ್ಟಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ವಾಶ್ರೂಮ್ ಏರಿಯಾ ಸರ್. ಬನ್ನಿ ಸರ್, ಇದು ಫಾಯರ್ ಏರಿಯಾ. ಓಕೆ. ನಿಮಗೆ ನೋಡಿ ತುಂಬಾ ಕಾಂಪ್ಯಾಕ್ಟ್ ಅಂತ ಅನ್ಸಲ್ಲ. ಹೌದು. ಇಬ್ರು ಪರ್ಸನ್ ಓಡಾಡ್ಬೋದು. 3.5 feet ಮೇಲೆ ಬರುತ್ತೆ. ಓಕೆ. ಇದು ಫಾಯರ್ ಏರಿಯಾ. ಇದು ಕಾಮನ್ ಟಾಯ್ಲೆಟು. ಲೈಟ್ ಸೌಂಡ್ ಇದೆ, ನೋಡ್ಬೋದು ನೀವು. ಟೈಲಿಂಗ್ ಎಲ್ಲ ಆಗಲಿ, ಕ್ವಾಲಿಟಿ, ವರ್ಕ್ಮೆನ್ಶಿಪ್ಪು ಎಲ್ಲ ಚೆಕ್ ಮಾಡ್ಬೋದು ಸರ್. ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ, ವಿಂಡೋ ಎಲ್ಲ ಇದೆ, ರೆಡಿ ಇದೆ. ಇಲ್ಲಿ ನಿಮಗೆ ಗೀಸರ್ ಫಿಟ್ಟಿಂಗ್ ಬರುತ್ತೆ, ಶವರ್ ಏರಿಯಾ ಇದೆ. ಓಕೆ. ಸೊ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ರೆಂಟಲ್ ಇನ್ಕಮ್ ಪಕ್ಕ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಓಕೆ. ಇದೆಲ್ಲ ನೋಡ್ಬೋದು ಕ್ವಾಲಿಟಿ.
ಸೊ ಎಲ್ಲ ನಿಮಗೆ ಕ್ವಾಲಿಟಿ ವೈಸ್ ನಿಮಗೆ ಏನು ಮೋಸ ಇಲ್ಲ. ಓಕೆ, ಕ್ವಾಲಿಟಿ ಆಫ್ ವರ್ಕ್ ಬೇಕು ಅಂತಂದರೆ ಆರಾಮಾಗಿ ನೀವು ಕಾಲ್ ಮಾಡ್ಬೋದು. ಡಿಸ್ಪ್ಲೇ ಬರ್ತಿರೋ ನಂಬರ್ಗೆ ಯಾರಾದರೂ ಹುಡುಕ್ತಾ ಇದ್ರೆ ಅಂತಲೂ ಒಳ್ಳೆ 1 more ಬೆಡ್ರೂಮು ನಿಮಗೆ ಒಂದು 12x12 ಬರುತ್ತೆ ಸರ್ ಅಪ್ರಾಕ್ಸಿಮೇಟ್ಲಿ. ಓಕೆ, ಇದಕ್ಕೂ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಎಂಟೈರ್ ಫ್ಲೋರಿಂಗು ನೋಡ್ಬೋದು. ಟೈಲಿಂಗ್ ಆದರೆ ಕಡಿಮೆ ಆಗಿರೋದು ಕಾಸ್ಟು. ಹೌದು, ಬಟ್ ರೆಂಟ್ ಮಾಡಬೇಕಂತ ಓನಾಗಿ ಮಾಡಬೇಕು ಅಂತ ಇಟ್ಕೊಂಡಿದ್ರು. ಬಟ್ ಏನೋ ಇಶ್ಯೂಸಿಂದ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಇನ್ಕಮ್ ಜನರೇಟ್ ಮಾಡುತ್ತೆ, ಒಳ್ಳೆ ಇನ್ವೆಸ್ಟ್ಮೆಂಟು ಸರ್ ಯಾರಿಗಾದ್ರೂ. ಸೊ ಇನ್ವೆಸ್ಟ್ ಮಾಡೋರಿಗೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಹೋಗೋಣ ಸರ್. ಬನ್ನಿ ಸರ್, ಖಂಡಿತ. ಓಕೆ, ಸೊ ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಲೈಕ್ ಸ್ಟೆಪ್ಸ್ ಕೂಡ ಒಳ್ಳೊಳ್ಳೆ ವೈಡ್. ಒಂದೊಂದು ಫ್ಲೋರ್ ಒಂದೊಂದೇ ಮನೆ. ಓಕೆ, ಸೊ ಈಸಿ ನಿಮಗೆ. ಸೊ ಇಂಡಿಪೆಂಡೆಂಟ್ ಆಗಿರ್ಬೋದು. ಹೌದು. ಸೊ ಪಕ್ಕದಲ್ಲಿ ಮನೆ ಥರ ಏನಿರಲ್ಲ. ಸೊ ಆಲ್ಮೋಸ್ಟ್ ಲೈಕ್ ಒಂದು 3.5 ಫೀಟ್ ಅಲ್ಲ ಸರ್ ಇದು? 3.5 ಫೀಟ್ ಬರುತ್ತೆ ಸರ್. ಓಕೆ, 3.5 ಫೀಟು. ಸೊ ಯಾವುದರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ಸೇಲ್ ಮಾಡ್ತಾ ಇರೋದು ಅಂತ ಪ್ರಾಪರ್ಟಿನ ಕ್ವಾಲಿಟಿ ವೈಸು. ಓಕೆ, ಎಲ್ಲ ಓನ್ ಹೌಸ್ ಯಾವ ಥರ ಮಾಡಿದ್ದಾರೆ ಅದೇ ಥರ ಬಿಲ್ಡ್ ಮಾಡಿರೋದು ನೋಡ್ಬೋದು ನೀವು. ಸೊ ಹಾಗೆ ನೆಕ್ಸ್ಟ್ ಸರ್. ಸೊ ಇದು ಸೆಕೆಂಡ್ ಫ್ಲೋರ್. ಬನ್ನಿ ಸರ್. ಹಾಂ, ಸೆಕೆಂಡ್ ಫ್ಲೋರ್ ನೋಡ್ಬೋದು ನೀವು. ಇದೆಲ್ಲ ಸೇಮ್ ಹಾಲ್ ಸೇಮ್ ಸೈಜ್ ಬರುತ್ತೆ. ಓಕೆ, ವಿಂಡೋ ನೋಡಿದ್ರಲ್ಲ ನೀವು. ಸೊ ಇವನ್ ಇನ್ನೊಂದೇನಂದ್ರೆ ಲೈಕ್ ಅಬ್ಸರ್ವ್ ಮಾಡಿದಂಗೆ ಲೈಕ್ ವೆಂಟಿಲೇಷನ್ ಚೆನ್ನಾಗಿದೆ ಸರ್. ಸರ್ ಏರಿಯಾನು ತುಂಬ ಕಾಮನ್ ಪೀಸ್ ಆಗಿದೆ, ಕಂಪೋಸ್ ಆಗಿದೆ ಏರಿಯಾ ಮಾತ್ರ. ಓಕೆ, ಸೊ ಗೇಟೆಡ್ ಕಮ್ಯುನಿಟಿ ಬೇರೆ ಲೈಕ್ ಕಂಪ್ಲೀಟ್ ಕಾಮನ್ ಕಂಪೋಸ್ ಆಗಿದೆ ನಿಮಗೆ. ನೋಡ್ಬೋದು ಕಿಚನ್ ನಿಮಗೆ ವೆಂಟಿಲೇಷನ್ ಎಷ್ಟಿದೆ ನೋಡಿ ಸರ್. ಟೈಮ್ 6 ಗಂಟೆ, ವಿತೌಟ್ ಲೈಟ್ ಎಷ್ಟು ಬರುತ್ತೆ ಲೈಟ್. ಓಕೆ, ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗುತ್ತೆ 6 ಗಂಟೆ ಇದೆ. ಬಟ್ ಲೈಟ್ ವೆಂಟಿಲೇಷನ್ ಸಕ್ಕದಾಗಿದೆ ನಿಮಗೆ ಗಾಡಿ ಮನೆಯಲ್ಲಿ ಅಂತ ಹೇಳ್ಬೋದು. ಸೊ ಇವನ್ ಇದು ಸರ್ ಇದು 1 more ಅದೇ ರೂಮ್ ಹೇಳಿದ್ನಲ್ಲ ಫಸ್ಟ್ ಬೆಡ್ರೂಮು. ಹಾಂ. ಸೊ ಕಿಡ್ಸ್ ಬೆಡ್ರೂಮ್ ಮಾಡ್ಬೋದು. ಇದನ್ನ ಕಿಡ್ಸ್ ಬೆಡ್ರೂಮ್ ಈ ಥರ ಯೂಸ್ ಮಾಡ್ಬೋದು. ಕಾಂಪ್ಯಾಕ್ಟ್ ಆಗಿದೆ, ಚೆನ್ನಾಗಿ ಮಾಡ್ಬೋದು. ಓಕೆ, ಸೊ ಹಾಗೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕದು ಇದು ಕೂಡ ಹಾಕ್ಸಿದ್ದಾರೆ. ಸ್ಟಡಿ ರೂಮ್ ಚೆನ್ನಾಗಿದೆ. ವೆಂಟಿಲೇಷನ್ಗೆ ನೋಡಿ ಸರ್, ಒಳ್ಳೆ ವೆಂಟಿಲೇಷನ್. ಒಂಥರ ಲೈಕ್ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿ ವೆಂಟಿಲೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನೇನು ಮಾಡ್ಬೋದು ಮ್ಯಾಕ್ಸಿಮಮ್ ಆಗಿ ಮಾಡಿದ್ದಾರೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಸರ್ ಇದು ನೋಡ್ಬೋದು ಸರ್. ಎಲೆಕ್ಟ್ರಿಕ್ ಎಲ್ಲ GM ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ನೀವು ವಾಶ್ರೂಮ್ಸ್ ಎಲ್ಲ ಕೆಲಸ ನಡೀತಾ ಇದೆ, ಕ್ಲೀನಿಂಗು. ಓಕೆ, ನೋಡ್ಬೋದು ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಆಲ್ಮೋಸ್ಟ್ ರೆಡಿ ಇದೆ ಸರ್. ಓಕೆ, ಲೈಕ್ ಬೆಸ್ಟ್ ಒಂದು 5 days 10 days ಅಲ್ಲಿ ನಿಮ್ಗೆ ಕೆಲಸ ಕಂಪ್ಲೀಟ್ ಆಗಿ ರೆಡಿ ಟು ಮೂವ್ ಕಂಡೀಷನಲ್ಲಿ ಇರುತ್ತೆ. ಹೌದು. ಸೊ ಹಾಗೆ ನೋಡ್ತಾ ಇರ್ಬೋದು ಮಾಸ್ಟರ್ ಬೆಡ್ರೂಮು ಅಂತ ಹೇಳೋಕ್ಕಾಗಲ್ಲ, ಅಟ್ಯಾಚ್ ಇಲ್ಲ. ಬಟ್ ಓಕೆ, ಒಂದು ಮೀಡಿಯಂ ಸೈಜ್ ಬೆಡ್ರೂಮ್ ಇದೆ. ಓಕೆ, ವೆಂಟಿಲೇಷನ್ ಚೆನ್ನಾಗಿದೆ. ಸೊ ಇದರಲ್ಲೂ ಕೂಡ ನೋಡ್ಬೋದು ವೆಂಟಿಲೇಷನ್ ಕೂಡ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ವೆಂಟಿಲೇಷನ್ ಇದರಲ್ಲಿ. ಸೊ ಇದು 2 BHK ಅಲ್ಲ ಸರ್? ಹೌದು ಸರ್, ಕಾಂಪ್ಯಾಕ್ಟ್ 2 BHK. ಓಕೆ, ಸೊ ಹಾಗೆ ಹಾಲ್ ಕೂಡ ನೋಡ್ತಾ ಇರ್ಬೋದು ವೆಡ್ತಾಗಿದೆ ನಿಮಗೆ. ಸರ್ 614 ಸ್ಕ್ವೇರ್ ಫೀಟಲ್ಲಿ 2 BHK ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಬಿಡ್ತಾರೆ. ಹೌದು, ಇಷ್ಟು ಚೆನ್ನಾಗಿ ಮಾಡ್ಕೊಡ್ಬೋದು. ಈಸಿಲಿ ಒಂದು ಸ್ಮಾಲ್ ಫ್ಯಾಮಿಲಿ ಅಕೊಮೊಡೇಟ್ ಮಾಡ್ಬೋದು. ಓಕೆ, ಇವಾಗ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಎಲ್ಲ ಆರಾಮಾಗಿ ಮಾಡ್ಕೊಬೋದು ನೀವು. ನ್ಯೂಲಿ ಮ್ಯಾರಿಡ್ ವಿತ್ 2 kids ಆರಾಮಾಗಿರ್ಬೋದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಫ್ಲೋರ್ ಸರ್. ಬನ್ನಿ ಸರ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಇದೆ. ಸೊ ಆಲ್ಮೋಸ್ಟ್ ಲೈಕ್ 3 ಫ್ಲೋರು. G+4 ಸರ್? G+4 ಬರುತ್ತೆ. 4 ಹಾಲ್ ಮೇಲೆ ಒಂದು ರೂಮ್ ಬರುತ್ತೆ. ಓಕೆ, ಬ್ಯಾಚುಲರ್ಸ್ಗೆ. ಸೊ ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ 3 feet ಸಮೇತ ಇದೆ ನಿಮಗಿದು. ಸೊ ಹಾಗೆ ನೆಕ್ಸ್ಟ್ ಸರ್ ಇಲ್ಲಿ ಬನ್ನಿ ಸರ್. ಸೇಮ್ 2 BHK ಯೂನಿಟು. ಓಕೆ, ನೋಡ್ಬೋದು ನಿಮಗೆ ಆಲ್ಮೋಸ್ಟ್ ಎಲ್ಲ ಐಡೆಂಟಿಕಲ್ಲು. ಕಿಚನ್ನು, ಹಾಲು. ಓಕೆ, ಇದೆಲ್ಲ ಕಿಚನ್ ಇದೆ. ಸೊ ಹಾಲ್ ಬರುತ್ತೆ ಇದು. ಓಕೆ, ಸೊ ಬೆಲ್ಲಿಂದ ಇನ್ಕ್ಲೂಡ್ ಆಗಿ ಎಲ್ಲ ಕಂಪ್ಲೀಟ್ ಆಗಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಸೊ ಇದು ಕೂಡ ನಿಮಗೆ ನೋಡ್ತಾ ಇರ್ಬೋದು ವೆಂಟಿಲೇಷನ್ ಸೇಮು ಐಡೆಂಟಿಕಲ್ ಇದೆ. ಸೊ ಹಾಗೆ ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಹಂಗೆ ಕ್ಲೀನಿಂಗ್ ಆಗ್ತಿದೆ ಎಲ್ಲ. ಫೈರ್ ಏರಿಯಾ ಇದು ಬಂದ್ಬಿಟ್ಟು ಅದೇ 1 more ರೂಮ್ ಬರುತ್ತೆ. ಓಕೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ರೂಮ್ ಇದು. ಸೊ ಇದಕ್ಕೆ ಕೂಡ ನಿಮ್ಗೆ ಹೆಂಗೆ ಬೇಕೋ ಆಗಬೇಕಂದ್ರೆ ಹಂಗೆ ಇಂಟೀರಿಯರ್ಸ್ ಮಾಡಿಸ್ಕೋಬೋದು. ಲೈಕ್ ರೆಂಟಲ್ ಪರ್ಪಸ್ ಬಿಡ್ತೀರಾ ಅಂತಂದರೆ ಆರಾಮಾಗಿ ನಿಮ್ಗೆ ಹೆಂಗೆ ಬೇಕು ಇಂಟೀರಿಯರ್ ಮಿನಿಮಮ್ ಇಂಟೀರಿಯರ್ ಮಾಡಿಸ್ಬಿಟ್ಟು ರೆಂಟಲ್ ಮಾಡ್ಬೋದು. ಓಕೆ, ಸೊ ಅಕಸ್ಮಾತ್ ಇಂಟೀರಿಯರ್ ಬೇಕು ಅಂತಂದರೆ ಸರ್ಗೂ ಕಾಲ್ ಮಾಡ್ಬೋದು. 100% ಸರ್ ಇಂಟೀರಿಯರು ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ. ಓಕೆ, ಬಟ್ ಏನಂದರೆ ನಿಮ್ಮ ಪ್ರೈಸಿಂಗಲ್ಲಿ ಮ್ಯಾಚ್ ಮಾಡಿಬಿಟ್ಟೆ ಕೊಡ್ತಾರೆ. ಲೈಕ್ ನಿಮ್ಮ ಬಜೆಟ್ ಫ್ರೆಂಡ್ಲಿ ಕೂಡ ಮಾಡಿಕೊಡ್ತಾರೆ. ಟೆರಸ್ ಏರಿಯಾದಲ್ಲಿ ನೋಡ್ಬೋದು 1500 ಲೀಟರ್ಸ್ ವಾಟರ್ ಟ್ಯಾಂಕ್ ಯೂಸ್ ಮಾಡಿದ್ದಾರೆ. ಓಕೆ, ಕಾವೇರಿ ಅಲ್ಟಿಮಾ ಯೂಸ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಇನ್ ಸಿಂಟೆಕ್ಸ್ ವಾಟರ್ ಟ್ಯಾಂಕ್ಸಲ್ಲಿ. ಓಕೆ, ಆ್ಯಂಡ್ ಇದೆಲ್ಲ ನೋಡ್ಬೋದು ಸರ್ ನೀವು ಪ್ಲಂಬಿಂಗ್ ಲೈನ್ಸ್ ಎಲ್ಲ ಆಶೀರ್ವಾದ್ ಯೂಸ್ ಮಾಡಿದ್ದಾರೆ. ಓಕೆ, ಒನ್ ಆಫ್ ದ ಬೆಸ್ಟ್ ಕ್ವಾಲಿಟೀಸ್. ಆಮೇಲೆ ನಿಮಗೆ PVC ಫಿಟ್ಟಿಂಗ್ಸ್ ಎಲ್ಲ ಸುಪ್ರೀಮ್ ಯೂಸ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಟೆರಸ್ ಏರಿಯಾ ನೋಡ್ಬೋದು. ಇಲ್ಲೆಲ್ಲ ನಿಮಗೆ ಬಟ್ಟೆ ಹಾರಕ್ಲಿಕ್ಕೆ ಅಥವಾ ಯುಟಿಲಿಟಿ ಸ್ಪೇಸ್ ಥರ ಯೂಸ್ ಮಾಡ್ಕೋಬೋದು. ಕಾಮನ್ ಏರಿಯಾ ಇದು. ಓಕೆ, ಕಾಮನ್ ಏರಿಯಾ. ಹೌದು ಸರ್. ಸೊ ಇಲ್ಲೂ ಕೂಡ ನಿಮಗೆ ನೋಡ್ತಾ ಇರ್ಬೋದು ಸಖತ್ತಾಗಿದೆ. ಸೊ ನಿಮಗೆ ಟೆರಸಿಂಗ್ ಎಲ್ಲ ವಾಟರ್ ಪ್ರೂಫ್ ಆಗಿದೆ. ನೋಡ್ಬೋದು ಪೇಂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಓಕೆ, ಆಲ್ಮೋಸ್ಟ್ ರೆಡಿ ಟು ಮೂವ್ ಇನ್ ಇದೆ ಸರ್. ಓಕೆ, ಸೊ ಯಾರಾದರೂ ಒಂದು ರೆಂಟಲ್ ಪರ್ಪಸ್ಗೆ ಅಥವಾ ಏನಾದರೂ ರೆಂಟಲ್ ಪ್ರಾಪರ್ ರೆಂಟಲ್ ವೈಸು ಅಥವಾ ಒಳ್ಳೆ ಇನ್ವೆಸ್ಟ್ಮೆಂಟ್ ವೈಸ್ ನೋಡ್ತಾ ಇದ್ದಾರೆ ಕೋಡಿಪಳ್ಳ್ಯದಲ್ಲಿ ಅಥವಾ ಕೆಂಗೇರಿ ಕಡೆ ಒನ್ ಆಫ್ ದ ಬೆಸ್ಟ್ ಪ್ರಾಪರ್ಟಿ, ಬೆಸ್ಟ್ ಪ್ರಾಜೆಕ್ಟು. ಸೊ ಪ್ರೈಸ್ ಏನಾಗಿದೆ ಸರ್? ಪ್ರೈಸು ಒಂದು 1.5 ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ನಿಮ್ಮ ಪ್ರಕಾರ ಏನನ್ಬೋದು?
ಬೆಸ್ಟ್ ಪ್ರೈಸ್ ಅನ್ಬೋದು ಸರ್. ಕೊಡೋಣ ಸರ್. ಹಾಂ ಸರ್. 100%. 1.5ಗೆ ಪ್ರಾಪರ್ಟಿ ಸೇಲ್ಗಿದೆ ಸರ್. ಓಕೆ, ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಹೆಂಗೆ ಸರ್? ಸರ್ ಆಲ್ಮೋಸ್ಟ್ ಸಿಟ್ಟಿಂಗಲ್ಲಿದ್ದಾಗ ಅದು ಮಾಮೂಲಿ ವ್ಯವಹಾರ ಅಂದಮೇಲೆ ಓಕೆ ಸ್ವಲ್ಪ ಕಡೆ ಈ ಕಡೆ ಆಗುತ್ತೆ. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಪ್ಲೇ ಹತ್ರ ನಮಗೆ ಕಾಲ್ ಮಾಡಿ. ಸೊ ಆರಾಮಾಗಿ ಈ ಒಂದು ಪ್ರಾಪರ್ಟಿ ಒಳ್ಳೆ ನೀವು ಲೇಔಟು ಗ್ರೀನರಿ. ಸೊ ಡೆವಲಪ್ಮೆಂಟ್ ಅಂತ ನೋಡ್ತಿದ್ರೆ ನಿಮಗೆ ನೋಡ್ತಿರ್ಬೋದು ಎಲ್ಲ ಕಡೆನೂ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ನಿಮಗೆ ಜಸ್ಟ್ ರೆಡಿ ಟು ಮೂವ್ ಅಲ್ಲಿ ಇರೋ ಇದು ನಿಮಗೆ ಹೌಸ್ ಫಾರ್ ಸೇಲ್ಗಿರೋದು. ಸೊ 1.5 CR ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಆನ್ ದಿ ಟೇಬಲ್ ಕೂತ್ಕೊಂಡ್ರೆ. ಓಕೆ ಸರ್.